नमस्कार मेरे प्रिय छात्र, मैं हूँ सतीश एन, आपका हिंदी अध्यापक STJHPS सिरगेरे। बच्चे देखिए, आज हम 8वीं कक्षा का पाठ 17 पाठ का नाम है कबीर के दोहे। पाठ 17 पाठ का नाम है कबीर के दोहे। कबीर के दोहे। पाठ का नाम है कबीर का दोहे। दोहे, कबीर के दोहे। ओके बच्चे, आप लोग जानते हैं कौन है कबीर। कबीर एक हिंदी साहित्य का प्रमुख कवि है। दोहे दो पंक्तियों का वाणी या वचन को हम दोहे कहते हैं। ಎರಡು ಸಾಲಿನ ಹೇಳಿಕೆ ಅಥವಾ ಮಾತುಗಳು ಏನಿದ್ದಾವೆ, ಆ ಎರಡು ಸಾಲಿನ ಮಾತುಗಳನ್ನು ನಾವು ಹೇಳಿಕೆಗಳನ್ನು ದೋಹೆಗಳು ಅಂತ ಹೇಳಿ ಕರಿತೀವಿ. 3 ಸಾಲಿನ ಪದ್ಯಗಳು, ಅವುಗಳನ್ನು ನಾವು ತ್ರಿಪದಿಗಳು ಅಂತ ಹೇಳಿ ಕನ್ನಡದಲ್ಲಿ ಕರಿತೀವಿ. 4 ಸಾಲಿನ ಪದ್ಯಗಳಿಗೆ ಕಂದ ಪದ್ಯ ಅಥವಾ ಚೌಪದ್ಯ ಅಂತ ಏನು ಕರಿತೀವಿ, ಅದೇ ರೀತಿಯಲ್ಲಿ ಹಿಂದಿಯಲ್ಲಿ 2 ಸಾಲಿನ ಪದ್ಯ ಅಥವಾ ಹೇಳಿಕೆಗಳಿಗೆ ದೋಹೆ ಅಂತ ಹೇಳಿ ನಾವು ಕರಿತೀವಿ. ಈ ಒಂದು ಅವಧಿಯಲ್ಲಿ ನಾವು ಕಬೀರ್ ಕೆ ದೋಹೆ, ಕಬೀರದಾಸರು ಹೇಳಿರ್ತಕ್ಕಂತಹ ದೋಹೆಗಳ ಬಗ್ಗೆ ಅಧ್ಯಯನ ಮಾಡೋಣ. पहला कवि परिचय देखिए बच्चे, कबीरदास। कबीरदास वाणी के डिक्टेटर थे और मातिन डिक्टेटर। नीरू नीमा नामक मुसलमान जुलाहे परिवार में उनका पालन पोषण हुआ। सहजता, निर्भीकता इनके काव्य में प्रमुख गुण है। इनकी वाणी में समाज सुधार की भावना कूट कूट कर भी भरी है। वे बड़े दार्शनिक कवि थे। कबीर का काव्य बुद्धि और हृदय का संगम है। इतना ही नहीं, वे बड़े संत कवि थे। उन्हें जीवन नीति के धर्म गुरु भी कहा जाता है। कबीर की रचनाएं बेजक नाम से संकलित हैं, जिनके 3 भाग हैं: साकी, सबद, रामायणी। ओके बच्चे देखिए, कबीरदास वाणी के डिक्टेटर है। वाणी के डिक्टेटर ಅಂದರೆ ಅವರು ಮಾತಿನ ಡಿಕ್ಟೇಟರ್, ಅಂದರೆ ಮಾತಿನ ಒಬ್ಬ ಸಂತ. ಅವರ ಹೇಳಿಕೆಗಳು ಹಿಂದಿಯೂ ಕೂಡ ಏನಾಗಿದ್ದಾವೆ, ನಮಗೆ ದಾರಿದೀಪ ಆಗಿವೆ. ನೀರು नीम नामक मुसलमान जुलाहे परिवार में उनका पालन पोषण हुआ. ಏನು ಅವರು ನೀರು ಮತ್ತು ನೀಮ ಎಂಬಂತಹ ದಂಪತಿಗಳು ಆ ಕಬೀರದಾಸರನ್ನು ಸಾಕಿದಂತಹ ಪಾಲಕರು ಅಥವಾ ಪೋಷಕರು. ಅದು ಅದರದ್ದೇ ಆದಂತಹ ಒಂದು ಇತಿಹಾಸವನ್ನು ಹೊಂದಿದೆ. ಅದು ಏನು ಅಂತಂದರೆ, ಒಂದು ನದಿಯ ದಡದಲ್ಲಿ ಹೋಗಿಬಿಟ್ಟು ಒಂದು ಹೆಂಗಸು ಇದುವೆ ಅಲ್ಲಿ ಏನು ಮಾಡ್ತಾಳೆ, ನೀರಿನಲ್ಲಿ ಮುಳುಗ್ತಾಳೆ. ಆ ಒಂದು ಸಂದರ್ಭದಲ್ಲಿ ರಮಾನಂದ ದಾಸರು ಅಂತ ಹೇಳಿ ಇರ್ತಾರೆ. ಅವರ ಒಂದು ಅನುಗ್ರಹದಿಂದ ಕಬೀರದಾಸರ ಒಂದು ಜನನ ಆಗುತ್ತೆ, ಹುಟ್ಟುತ್ತಾರೆ. ಆಗ ಆ ಒಂದು ಮಗುವಿಗೆ ಅವರು, ನಾನು ಮದುವೆ ಆಗಿದ್ದರೂ ಕೂಡ ನನಗೆ ಮಗು ಹುಟ್ಟಿದೆ ಅನ್ನೋದು ಕಾರಣದಿಂದಾಗಿ ಅವರ ಸಮಾಜಕ್ಕೆ ಎದುರು ಏನು ಮಾಡ್ತಾರೆ, ಲಹರತಾರ ಎಂಬಂತಹ ಒಂದು ಕೊಳ ಇರುತ್ತೆ. ಆ ಲಹರತಾರ ಎಂಬಂತಹ ಒಂದು ಕೊಳ ಏನಿರುತ್ತೆ, ಅದರ ಬಳಿ ಆ ಮಗುವನ್ನು ಇಟ್ಟು ಆ ಹುಡುಗಿ ಅಂದರೆ ವಿಧವೆ ಹೋಗ್ತಾರೆ. ಆ ನಂತರದಲ್ಲಿ ಆ ಒಂದು ಪ್ರದೇಶದಲ್ಲಿ, ಲಹರತಾರ ಎಂಬಂತಹ ಒಂದು ಕೊಳದ ಪ್ರದೇಶದಲ್ಲಿ ನೀರು ನೀಮ ಎಂಬಂತಹ ಮುಸಲ್ಮಾನ್ ದಂಪತಿಗಳೇನಿರ್ತಾರೆ, ಅವರಿಗೆ ಮಕ್ಕಳು ಇಲ್ಲದೇ ಇರುವ ಕಾರಣದಿಂದ ಆ ಮಗುವನ್ನು ತೆಗೆದುಕೊಂಡು ಹೋಗಿ ಅವರು ಅದನ್ನು ಸಾಕ್ತಾರೆ. ಹಾಗಾಗಿ ಅವರನ್ನು
ಸಾಕು ತಂದೆ ತಾಯಿಗಳು, ಪಾಲಕರು ಅಂತ ಕರಿತೀವಿ. ಕಬೀರದಾಸನ ತಂದೆ ತಾಯಿಯ ಹೆಸರು ನೀರು ಮತ್ತು ನೀಮ. ಹಾಗೆ ಅವರು ತೆಗೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಆ ಒಂದು ಮಗುವಿಗೆ ಕಬೀರದಾಸ್ ಅಂತೇಳಿ ಆ ರಮಾನಂದ ದಾಸರ ಗುರುಗಳು ಏನಿದ್ದಾರೆ ಅವರನ್ನೇ ಪುನಃ ನಾಮಕರಣವನ್ನು ಮಾಡ್ತಾರೆ. जुलाह, नीरू नीमा ने जुलाह का काम करता है. जुलाह का काम मतलब ಕಪಡೆ ಬುನನೆ ಕಾ ಕಾಮ್, ಅಂದರೆ ಬಟ್ಟೆಯನ್ನು ನೇಯುವಂತಹ ಒಂದು ಕೆಲಸದಲ್ಲಿ ಅವರು ತೊಡಗಿರ್ತಾರೆ. ಸಹಜತಾ ನಿರ್ಭೀಕತಾ ಇದಕ್ಕೆ ಕಾವ್ಯಕ್ಕೆ ಪ್ರಮುಖ ಗುಣ ಹೈ. ಇವರ ಒಂದು ಈ ಕಾವ್ಯಗಳಲ್ಲಿ ಏನನ್ನು ಕಾಣಬಹುದು? ಸಹಜತೆ ಇದೆ ಮತ್ತು ನಿರ್ಭಯತೆ, ಅಂದರೆ ಎದುರದೇ ಇರತಕ್ಕಂತಹ ಗುಣಗಳು, ಸಹಜವಾಗಿರ್ತಕ್ಕಂಥದ್ದು ಮತ್ತು ಯಾರಿಗೂ ಎದುರದೇ ಇರತಕ್ಕಂತಹ ಗುಣಗಳನ್ನು ನಾವು ಈ ಒಂದು ಕಾವ್ಯದಲ್ಲಿ ನಾವು ಕಾಣಬಹುದಾಗಿದೆ. ಇನ್ಕಿ ವಾಣಿ ಮೇ ಸಮಾಜ್ ಸುಧಾರ್ ಕಿ ಭಾವನಾ ಕೂಟ್ ಕೂಟ್ ಕರ್ ಭರಿ ಹೈ. ಇವರ ಒಂದು ಮಾತುಗಳು, ವಾಣಿಗಳು ಏನಿದೆ, ವಾಣಿ ಕ ಅರ್ಥ ಹೈ ವಚನ, ಮಾತು. ಇವರ ಮಾತುಗಳು ಸಮಾಜದ ಸುಧಾರಣೆಗಾಗಿ ಕಠೋರವಾಗಿ ಹೇಳಿರ್ತಕ್ಕಂತಹ ಮಾತುಗಳಾಗಿವೆ. ವೇ ಬಡೆ ದಾರ್ಶನಿಕ ಕವಿತೆ, ಅವರು ತುಂಬ ದಾರ್ಶನಿಕವಾದಂತಹ ಕವಿಯಾಗಿದ್ದಾರೆ. ಕಬೀರ್ ಕಾ ಕಾವ್ಯ ಬುದ್ಧಿ और ಹೃದಯ का ಸಂಗಮ है. ಅವರ ಒಂದು ಕಾವ್ಯ ಏನಿದೆ ಅದು ಬುದ್ಧಿ ಮತ್ತು ಹೃದಯದ ಸಂಗಮ ಆಗಿದೆ. ಅಂದರೆ ತಿಳುವಳಿಕೆಯಿಂದ ಮನುಷ್ಯರ, ಅಂದರೆ ನಮ್ಮ ಎಲ್ಲ ಸಹೃದಯರನ್ನು, ಅಂದರೆ ಸಾಮಾನ್ಯ ಜನರನ್ನು ತಲುಪಿಸ್ತಕ್ಕಂತಹ ಬುದ್ಧಿಯ ಸಂಗಮವಾಗಿದೆ ಅಂತ ಹೇಳಿದ್ದಾರೆ. ಅಂದರೆ ಅವರು ನಮ್ಮ ನಿಜ ಜೀವನದಲ್ಲಿ ಸತ್ಯ, ಅಂದರೆ ಸತ್ಯ ರೀತಿಯಲ್ಲಿ ನಾವು ನಡೆದಾಗ ಬುದ್ಧಿ ಮತ್ತು ಹೃದಯ ಇವೆರಡೂ ಕೂಡ ಒಟ್ಟಿಗೆ ಇದ್ದಾಗ ಪರಿಪೂರ್ಣ ವ್ಯಕ್ತಿ ಆಗ್ತಾರೆ. ಅಂತಹ ಪರಿಪೂರ್ಣತೆಯಲ್ಲಿ ಕಾವ್ಯವನ್ನು ರಚಿಸಿದ್ದಾರೆ. ಇತನಾ ಹಿ ನಹಿ, ಅಷ್ಟೇ ಅಲ್ಲ, ವೇ ಬಡೆ ಸಂತ ಕವಿತೆ, ಅವರು ತುಂಬ ಸಂತ, ದೊಡ್ಡದಾದಂತಹ ಸಂತ ಕವಿಯಾಗಿ ನಮ್ಮ ಮುಂದೆ ಇದ್ದಾರೆ. ಉನ್ಹಿ ಜೀವನ ನೀತಿ ಕೆ ಧರ್ಮ ಗುರು ಬಿ ಕಹಾ ಜಾತಾ ಹೈ. ಅವರ ಒಂದು ಜೀವನ ನೀತಿ ಏನಿದೆ ಅದು ನಮ್ಮ ಧರ್ಮ ಗುರುವಿನ ರೀತಿಯಲ್ಲಿ ಅವರನ್ನು ನಾವು ಕಾಣ್ತಾ ಇದ್ದೀವಿ. ಅವರ ಒಂದು ಜೀವನ ನೀತಿ ನಮ್ಮೆಲ್ಲರಿಗೂ ಕೂಡ ಒಂದು ಧರ್ಮ ನೀತಿಯಾಗಿದೆ. ಕಬೀರ್ ಕಿ ರಚನಾಯೇ ಬೀಜಕ್ ನಾಮ್ ಸೆ ಸಂಕಲಿತ ಹೈ. ಅವರು ಏನು ಕಬೀರದಾಸರು ಹೇಳಿದಾರಲ್ವ ಹೇಳಿಕೆಗಳು, ಆ ಹೇಳಿಕೆಗಳು ಬೀಜಕ್ ಎಂಬಂತಹ ಒಂದು ಕೃತಿಯಲ್ಲಿ ಸಂಕಲಿತಗೊಂಡಿರುವವು. ಅಂತಂದರೆ ಅವರು ಅವಿದ್ಯಾವಂತರು, ಅವರು ಯಾವುದೇ ಶಾಲೆ ಕಾಲೇಜಿಗೆ ಅವರು ವಿದ್ಯಾಭ್ಯಾಸವನ್ನು ಕಲಿತಿಲ್ಲ. ಆದರೂ ಕೂಡ ಅವರ ಒಂದು ಹೇಳಿಕೆಯನ್ನು ಅವರ ಅನುಯಾಯಿ ಶಿಷ್ಯರಾಗಿದ್ದಂತಹ ಧರ್ಮದಾಸ್ ಎಂಬಂತಹ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಅವರ ಮಾತನ್ನು ಕೇಳ್ತಕ್ಕಂತಹ ಒಬ್ಬ ವ್ಯಕ್ತಿ, ಅವರ ಅನುಯಾಯಿ ಧರ್ಮದಾಸ್ ಎಂಬಂತಹ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಅವರು ಏನೇನು ಹೇಳಿದ್ದಾರೆ ಆ ಎಲ್ಲ ಹೇಳಿಕೆಗಳನ್ನು ಬೀಜಕ್ ಅಂತ ಹೇಳಿ ಒಂದು ಕೃತಿಯಲ್ಲಿ ಬರೆದು ಸಂಗ್ರಹಿಸಿದ್ದಾರೆ. ಜಿನ್ಕಿ 3 ಭಾಗ ಹೈ. ಇದರಲ್ಲಿ ಪ್ರಮುಖವಾಗಿ ನಾವು 3 ಭಾಗಗಳನ್ನು ನೋಡ್ತೇವೆ. ಅವು ಯಾವುವು ಅಂತ ಅಂದರೆ ಸಾಕಿ, ಸಾಕಿ ಅಂತಕ್ಕಂಥದ್ದು ಒಂದು, ಸಬದ್ ಅಂತ ಹೇಳಿ ಮತ್ತೊಂದು, ಮೂರನೆಯದು ರಮಾಯಿನಿ ಅಂತಕ್ಕಂಥದ್ದು ಮೂರನೆಯದು. ಈ 3 ಭಾಗಗಳನ್ನು ಈ ಬೀಜಕ್ ಎಂಬಂತಹ ಒಂದು ಕೃತಿಯಲ್ಲಿ ನಾವು ನೋಡಬಹುದು. ओके, कबीर के दोहे। अच्छे गुण स्वभाव से मनुष्य को माना सम्मान की प्राप्ति होती है। बुराई से परस्पर स्नेह भाव बढ़ नहीं सकता। मन वचन और कर्म से पवित्र रहो, यही भगवान की भक्ति का सच्चा रूप है। देखिए, अच्छे गुण स्वभाव से मनुष्य को मान सम्मान की प्राप्ति होती है। ಒಳ್ಳೆಯ ಗುಣ ಮತ್ತು ಸ್ವಭಾವಗಳು ಮನುಷ್ಯನ ಮಾನ ಮತ್ತು ಸನ್ಮಾನದ ಹೇಳಿಕೆಗೆ ಅಥವಾ ಪ್ರಾಪ್ತಿಗೆ ಸಹಕಾರಿಯಾಗಿವೆ. ನಾವು ಒಳ್ಳೆಯ ಗುಣಗಳನ್ನು ರೂಢಿಸಿಕೊಂಡಿದ್ರೆ ನಮಗೆ ಅದೇನಾಗುತ್ತೆ, ಪ್ರಾಪ್ತಿಯಾಗುತ್ತೆ. ಬುರಾಯಿ ಸೆ ಪರಸ್ಪರ ಸ್ನೇಹ ಭಾವ ಬಡ್ ನಹಿ ಸಕ್ತಾ. ಕೆಟ್ಟದರಿಂದ ನಮ್ಮ ಒಂದು ಭಾವ ಅಥವಾ ನಮ್ಮ ತನ ಏನಾಗುತ್ತೆ ಅದು ಹೆಚ್ಚಾಗೋದಿಲ್ಲ. ನಮ್ಮ ತನ ಹೆಚ್ಚಾಗಬೇಕು ಅಂತಂದರೆ ನಾವು ಒಳ್ಳೆಯ ರೀತಿಯಲ್ಲಿ ನಡ್ಕೋಬೇಕು. ಮನ್ ವಚನ और कर्म से पवित्र रहो. ಮನಸ್ಸು
ಮಾತು ಮತ್ತು ಕೆಲಸಗಳಿಂದ ನಾವು ಪವಿತ್ರರಾಗಿರಬೇಕು. ನಾವು ಹೇಳ್ತಕ್ಕಂತಹ ಮಾತು, ನಾವು ಮಾಡ್ತಕ್ಕಂತಹ ಕೆಲಸ ಮತ್ತು ನಮ್ಮ ಮನಸ್ಸು, ಈ ಮೂರು ಏನಿದ್ದಾವೆ ಈ ಮೂರು ಕೂಡ ಏನಾಗಿರಬೇಕು? ಪವಿತ್ರವಾಗಿರಬೇಕು, ನಿರ್ಮಲವಾಗಿರಬೇಕು. ಇದು ಏನಿದೆ ಇದು ಭಗವಾನ್ ಕಿ ಭಕ್ತಿ ಕಾ ಸಚ್ಚಾ ರೂಪ ಹೈ. ಅಂದರೆ ದೇವರನ್ನು ತಲುಪಲು ಇರತಕ್ಕಂತಹ ಸರಿಯಾದ ಮಾರ್ಗ ಯಾವುದು ಅಂದರೆ ನಮ್ಮ ಮನಸ್ಸು ಮತ್ತು ಕೆಲಸ ಮತ್ತು ನಮ್ಮ ಮಾತು, ಇವುಗಳು ಪವಿತ್ರವಾಗಿದ್ದರೆ ಇದು ದೇವರನ್ನು ತಲುಪಲಿಕ್ಕಿರ್ತಕ್ಕಂತಹ ದಾರಿ ಎಂಬಂತಹ ಒಂದು ನೀತಿಯನ್ನು ಈ ಹೇಳಿಕೆಗಳಲ್ಲಿ ನಾವು ಕಾಣಬಹುದು. ಓಕೆ, ऐसी बानी बोलिए, ऐसी बानी बोलिए, मन का आप कोई, मन का आप कोई, औरन को शीतल करई, औरन को शीतल करई, आप हूँ शीतल होय, सांच बराबर तप नहीं, सांच बराबर तप नहीं, झूठ बराबर पाप, झूठ बराबर पाप, जाके हृदय सांच है, जाके हृदय सांच है, ताके हृदय आप, ताके हृदय आप, बड़ा भया तो क्या भया, जैसे पेड़ खजूर, बड़ा भया तो क्या भया, जैसे पेड़ खजूर, पंथी को चाया नहीं, पंथी को चाया नहीं, फल लोग अति दूर, फल लोग अति दूर, दुख में सुमिरन सब कराएं, दुख में सुमिरन सब कराएं, सुख में कराई न कोई, जो सुख में सुमिरन कराई, जो सुख में सुमिरन कराई, तो दुख काहे होय, तो दुख काहे होय। पहला दोहे, ऐसी बानी बोलिए, ऐसी बानी बोलिए, मन का आप कोई, ऐसी बानी बोलिए, ऐसी ಈ ರೀತಿಯಾದಂತಹ बानी बोलिए, बानी, बानी का अर्थ है बानी, बानी का अर्थ है वचन, वचन, बानी का अर्थ है वचन, और वाणी भी कहते हैं, वाणी, बानी का अर्थ है वचन और ವಾಣಿ. ಕನ್ನಡದಲ್ಲಿ ನಾವು ಮಾತು ಅಂತ ಹೇಳಿ ಕರಿತೀವಿ. ಅಂದರೆ ಯಾವ ರೀತಿಯಾದಂತಹ ಮಾತು, ऐसी बानी बोलिए, ಈ ರೀತಿಯಾದಂತಹ ಮಾತನ್ನು ಮಾತಾಡಿ. मन का आप कोई, मन, मन का अर्थ है मनस, मनस्सु, मन, मन का अर्थ है मनस्सು. ಅಂದರೆ ಅಂತಹ ಮಾತನ್ನು ಆಡಬೇಕು ನಾವು. मन का आप, आप कोई, आप, आप, मन का आपा कोई, मन का आपा, आपा का अर्थ है अहंकार, आपा का अर्थ है अहंकार, अहंकार या गर्व. आपा का अर्थ है गर्व, अहंकार. कोई, गवाना, छोड़ देना, कोई. छोड़,
क्या गावना, गावाना। कोई का अर्थ है छोड़ देना, छोड़ करो, और गवाना। वाणी, बानी, वचन पर्याಯವಾಚಿ ಶಬ್ದ है। ನಾವು ಯಾವ ರೀತಿಯಾದಂತಹ ಮಾತನ್ನು ಆಡಬೇಕು? ನಮ್ಮ ಮನಸ್ಸಿನ ಅಹಂಕಾರವನ್ನು, ನಮ್ಮಲ್ಲಿ ಇರತಕ್ಕಂತಹ ಅಹಂಕಾರ, ಗರ್ವವನ್ನು ಔರನ್ ಕೋ ಶೀತಲ್ ಕರೆ ಅಂದರೆ ಅಹಂಕಾರವನ್ನು ಹೋಗಿಸ್ತಕ್ಕಂತಹ ಮಾತುಗಳನ್ನು ನಾವು ಆಡಬೇಕು। ಔರನ್ ಕೋ ಶೀತಲ್ ಕರೈ, ಔರನ್ ಔರನ್ औरों को ಅಂದ್ರೆ दूसरों को, इसका औरों का अर्थ है दूसरों का ಅಂದ್ರೆ ಬೇರೆಯವರ। शीतल कराए, शीतल 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 का अर्थ है ತಂಪು। ಅವರನ್ನು ಶೀತಲ್ ಕರೆ, ಬೇರೆಯವರನ್ನ ತಂಪು ಮಾಡತಕ್ಕಂತಹ ಮಾತುಗಳನ್ನು ನಾವು ಹಾಡಬೇಕು। आप हूँ शीतल होय, ಆಗ ನಾವು ಕೂಡ आप हूँ ನಾವು शीतल होय, ನಾವು ಕೂಡ ತಂಪಾಗಿನೇ ಇರಬಹುದು। और एक बार देखिए, ऐसी बानी बोलिए, ऐसी बानी बोलिए, मन का आपा कोई, मन का आपा कोई, औरन को शीतल कराए, औरन को शीतल कराए, आप हूँ शीतल होय, आप हूँ शीतल होय। ಅಂದರೆ ನಾವು ಎಂತಹ ಮಾತುಗಳನ್ನು ಆಡಬೇಕು? ನಮ್ಮ ಮನಸ್ಸಿನ ಅಹಂಕಾರವನ್ನು ದೂರ ಮಾಡ್ತಕ್ಕಂತಹ ಒಳ್ಳೆಯ, ಬೇರೆಯವರನ್ನು ತಂಪು ಮಾಡ್ತಕ್ಕಂತಹ ಹಿತವಾದಂತಹ ಮಾತುಗಳನ್ನು, ಮಧುರವಾದಂತಹ ಮಾತುಗಳನ್ನು ನಾವು ಆಡಬೇಕು। ಆಗ ಏನಾಗುತ್ತೆ? ಬೇರೆಯವರು ಹಿತವಾಗೋದರೊಂದಿಗೆ, ತಂಪಾಗೋದರೊಂದಿಗೆ ನಾವು ಕೂಡ ಏನಾಗ್ಬೋದು? ತಂಪಾಗ್ಬೋದು ಅಲ್ವಾ? कबीर कहते हैं कि आप ऐसे वचन बोलिए, कैसा वचन? जिससे आपका अहंकार मिट जाएगा, ಅಂದರೆ ಅಹಂಕಾರವನ್ನು ಹೋಗಿಸ್ತಕ್ಕಂತಹ ಮಾತುಗಳನ್ನು ನಾವು ಆಡಬೇಕು। ಜೊತೆಯಲ್ಲಿ आपकी बोल से दूसरों को शीतलता मिले और अपना मन भी शीतल हो जाए, ಅಂದರೆ ಬೇರೆಯವರು ನಮ್ಮ ಮಾತಿನಿಂದ ಏನಾಗಬೇಕು? ತಂಪಾಗಬೇಕು। ಅದೇ ರೀತಿಯಲ್ಲಿ ನಾವು ಕೂಡ ತಂಪಾಗಬೇಕು। ಅದೇ ರೀತಿಯಲ್ಲಿ ನಾವು ಮಧುರವಾದಂತಹ ಮಾತುಗಳನ್ನು ಆಡಬೇಕು ಅಂತ ಹೇಳಿ ಕಬೀರದಾಸರು ಈ ಮೂಲಕ ತಿಳಿಸಿದ್ದಾರೆ। इसका तात्पर्य है कि हमारे वाणी या वचन मधुर और मीठे होने चाहिए। मतलब ನಾವು ಹಾಡ್ತಕ್ಕಂತಹ ಒಂದು ಮಾತು ಏನಾಗಬೇಕದು? ಮಧುರವಾಗಿರಬೇಕು, ಸಿಹಿಯಾಗಿರಬೇಕು। उसे सुनकर दूसरों के मन में कड़वाहट दूर हो जाता है। ಆ ಸಿಹಿಯಾದ ಮಾತುಗಳಿಂದ ಬೇರೆಯವರ ಒಂದು ಕಡವಾಹಟ್, ಕಠೋರತನ ಅಥವಾ ದ್ವೇಷ ಭಾವನೆ ಏನಾಗಬೇಕು? दूर ಆಗಬೇಕು। हमारे साथ मीठा व्यवहार करने के लिए प्रेरित होते हैं। ये मीठे वचन से और दूसरों क्या करते हैं? हमारे साथ मीठे मीठे बातें करते हैं। इसलिए हम मीठे बातों करने के लिए हमें कोशिश करने के लिए कबीरदास जी कहते हैं। ಅಂದರೆ ನಾವು ಸಿಹಿಯಾದ ಮಾತುಗಳನ್ನು ಆಡೋದ್ರ ಮೂಲಕ ಎಂತಹ ದ್ವೇಷ ಭಾವನೆ ಹೊಂದಿದವರನ್ನು ಕೂಡ ನಾವೇನು ಮಾಡ್ಬೋದು? ಅವರನ್ನು ತಂಪುಗೊಳಿಸ್ಬೋದು।
ಇದರಿಂದ ಪರಸ್ಪರ ನಮ್ಮಲ್ಲಿ ಪ್ರೀತಿಯ ಭಾವನೆ ಉಂಟಾಗುತ್ತೆ ಎಂಬಂತಹ ಹೇಳಿಕೆಯನ್ನು ಹೇಳಿದ್ದಾರೆ. सांच बराबर तप नहीं, सांच बराबर तप नहीं, झूठ बराबर पाप, झूठ बराबर पाप. जाके हृदय सांच है, ताके हृदय पाप, ताके हृदय पाप. सांच बराबर नहीं, सांच, सांच सांच का अर्थ है सत्य, सत्य, सच, सत्य ಅಂತಕ್ಕಂಥದ್ದೇನಿದೆ सच, सांच का अर्थ है सच, सच. बराबर, बराबर का अर्थ है समान, बराबर का अर्थ है समान, बराबर समान ಅಂದರೆ ನಾವು ಸತ್ಯವನ್ನು ಹೇಳೋದು ಬರಾಬರ್ ಯಾವುದಕ್ಕೆ ಸಮಾನ, ತಪ್ ನಹಿ, ಅದು ತಪಸ್ಸು. ನಾವು ಸತ್ಯವನ್ನು ಏನು ಹೇಳ್ತೀವಿ ಅದು ತಪಸ್ಸಿಗೆ ಸಮಾನ. तप तपस्सु. झूठ बराबर पाप, झूठ, झूठ, झूठ का अर्थ है असत्य, झूठ का अर्थ है असत्य ಅಂದರೆ ಸುಳ್ಳನ್ನ ಹೇಳ್ತಕ್ಕಂಥದ್ದು ಏನಿದೆ ಅದು ಯಾವುದಕ್ಕೆ ಸಮಾನ, ಪಾಪಕ್ಕೆ ಸಮಾನ. ಅಂದರೆ ಸತ್ಯ ತಪಸ್ಸಿಗೆ ಸಮಾನ ಮತ್ತು ಅಸತ್ಯ ಪಾಪಕ್ಕೆ ಸಮಾನವಾದದ್ದು. ಜಾಕೆ ಹೃದಯ ಸಾಂಚ್ ಹೈ, ಜಾಕೆ ಹೃದಯ ಸಾಂಚ್ ಹೈ. ಯಾವುದು ಹೃದಯವನ್ನು, ಹೃದಯ ಯಾರ ಹೃದಯ ಸತ್ಯವಾಗಿರುತ್ತದೆಯೋ, ತಾಕೆ ಉಸ್ಕಾ ಹೃದಯ ಆಪ್ ಭಗವಾನ್. हृदय, हीरी, हीरादय, हीरादय का अर्थ है हृदय, हृदय, हृदय. इसका अर्थ है जिगर, जिगर, दिल. क्या कहते हैं हृदय को, हृदय को जिगर, दिल और हृदय कहते हैं. ये सभी पर्यायवाची शब्द है, इवेಲ್ಲವೂ ಕೂಡ पर्यायवाची ಶಬ್ದಗಳು. हृदय का अर्थ है हृदय, रू. ताके हृदय आप, ಅದು उसका, ताके, ताके का अर्थ है, ताके, ताके का अर्थ है उसका, उसका हृदय आप, आप का अर्थ है भगवान. आप भगवान मतलब सत्य, सत्य ತಪಕ್ಕೆ ತಪಸ್ಸಿಗೆ ಸಮಾನವಾದದ್ದು ಮತ್ತು ಅಸತ್ಯ ಪಾಪಕ್ಕೆ ಸಮಾನವಾದದ್ದು. ಯಾರ ಹೃದಯ ಸತ್ಯವಾಗಿರುತ್ತದೆ, ನಿರ್ಮಲವಾಗಿರುತ್ತದೆ, ಅದು ಅವರ ಒಂದು ಹೃದಯ ಭಗವಂತನದ್ದಾಗಿರುತ್ತೆ. ಅಂದರೆ ಸತ್ಯವನ್ನು ಹೇಳುವವರ ಹೃದಯದಲ್ಲಿ ಭಗವಂತ ನೆಲೆಸಿರ್ತಾನೆ ಎಂಬಂತಹ ಒಂದು ಹೇಳಿಕೆಯನ್ನು ಈ ಕಬೀರದಾಸರು ಇಲ್ಲಿ ಈ ಒಂದು ವಚನದಲ್ಲಿ ಹೇಳಿರುವರು. बड़ा भया तो क्या भया, बड़ा भया तो क्या भया, जैसे पेड़ खजूर, जैसे पेड़ खजूर. पंथी को चाया नहीं, पंथी को चाया नहीं, फल लगे अति दूर, फल लगे अति दूर.
बड़ा, बड़ा का अर्थ है लंबा होना, बड़ा, बड़ा, बड़ा का अर्थ है बड़ा, लंबा होना, बड़ा का अर्थ है लंबा होना। तो क्या भैया, तो भैया होता या होना, भैया का अर्थ है होना, भैया का अर्थ है होना। देखिए, बड़ा भया तो क्या भया ಅಂದ್ರೆ ಅತಿ ಉದ್ದವಾಗಿರ್ತಕ್ಕಂಥದ್ದು, ಲಂಬಿ, ಬಡ का अर्थ है ಲಂಬಾ, ಅತಿ ಉದ್ದವಾಗಿ ಇದ್ದಂಥದ್ದು ಏನಕ್ಕೆ ಇರಬೇಕು? ಜೈಸೆ ಪೇಡ್ ಖಜೂರ್ ಅಂದರೆ ಖಜೂರದ ಮರ ಇರುವ ರೀತಿಯಲ್ಲಿ ಅತಿ ಉದ್ದವಾಗಿ ಇರ್ತಕ್ಕಂಥದ್ದು ಯಾವುದಕ್ಕಾಗಿ? ಅತಿ ಉದ್ದ ಇರ್ತಕ್ಕಂಥದ್ದು ಏನು ಉಪಯೋಗ ಇದೆ? ಜೈಸೆ ಪೇಡ್ ಖಜೂರ್, ಅದು ಖರ್ಜೂರದ ಮರವಿದ್ದಂತೆ ಅತಿ ಎತ್ತರವಾಗಿರ್ತಕ್ಕಂಥದ್ದು ಯಾವುದಕ್ಕೆ ಸಮಾನ? ಖಜೂರ್. ಖಜೂರ, ಖಜೂರ್ का अर्थ है ಖರ್ಜೂರ್, ಖರ್ಜೂರದ ಮರ ಅಂದರೆ ಉತ್ತತ್ತಿ ಮರ. ಕನ್ನಡದಲ್ಲಿ ನಾವು ಉತ್ತತ್ತಿ ಅಂತ ಹೇಳ್ತೀವಿ. ಉತ್ತತ್ತಿ ಮರ, ಖಜೂರ್, ಖರ್ಜೂರದ ಮರ. ಅದು ಮರಳುಗಾಡಿನಲ್ಲಿ ಬೆಳೀತಕ್ಕಂಥ ಒಂದು ಅತಿ ಎತ್ತರವಾದಂತಹ ಒಂದು ಮರ. ಕಾಣಿಸ್ತಿದೆಯಾ ಈ ಮರ? ನೋಡಿ ಅದೆಷ್ಟು ಎತ್ತರ ಇದೆ. ಅದು ಮರಳುಗಾಡಿನಲ್ಲಿ ಇದ್ದು ಅತಿ ಎತ್ತರದಲ್ಲಿ ಬೆಳೀತಕ್ಕಂಥ ಒಂದು ಮರ. ಹಾಗೆ ಅತಿ ಉದ್ದವಾಗಿರ್ತಕ್ಕಂಥದ್ದು ಉಪಯೋಗಕ್ಕಿಲ್ಲ ಅಂತಂದ್ರೆ ಅದರಿಂದ ಏನು ಫಲ? पंथी को छाया नहीं, पंथी, पंथी का अर्थ है यात्री, पंथी यात्री या ಪ್ರಯಾಣಿಕರು. ಕನ್ನಡದಲ್ಲಿ ಪ್ರಯಾಣಿಕರು कहते हैं. प्रयाणिकರು और राही भी कहते हैं. राही, प्रयाणिकರಿಗೆ ನಾವು पंथी, यात्री और राही भी कहते हैं. राही, पंथी. छाया, छाया का अर्थ है नेरಳು. फल लगे अति दूर, फल ಹಣ್ಣುಗಳು ಏನಾಗ್ತವೆ? ಅತಿ ದೂರದಲ್ಲಿ ಇರ್ತವೆ. दूर का विलोम शब्द है पास, समीप, नजदीक. बड़ा भया तो क्या भया, जैसे पेड़ खजूर, पंथी को छाया नहीं, फल लगे अति दूर. ಅಂದರೆ ಖರ್ಜೂರದ ಉತ್ತತ್ತಿ ಮರ ಏನಿದೆ, ಆ ಖರ್ಜೂರದ ಮರದ ರೀತಿಯಲ್ಲಿ ಅತಿ ಎತ್ತರವಾಗಿ ಬೆಳೆದಂತಹ ಮರದಿಂದ ಏನು ಉಪಯೋಗ ಇದೆ? ಅದು ಪ್ರಯಾಣಿಕರಿಗೆ ನೆರಳನ್ನು ಕೂಡ ನೀಡೋದಿಲ್ಲ. ಅದೇನಾದರೂ ಪ್ರಯಾಣಿಕರಿಗೆ ನೆರಳನ್ನು ನೀಡುತ್ತಾ? ಆ ಮರ ಇಲ್ಲ, ಯಾರಿಗೂ ಅದರಿಂದ ಉಪಯೋಗ ಇಲ್ಲ. ಮತ್ತು ಫಲ್ ಲಗೆ ಅತಿ ದೂರ್, ಅದರ ಒಂದು ಫಲ್ ಅಂದರೆ ಹಣ್ಣುಗಳೇನಾಗಿರ್ತವೆ ಅತಿ ದೂರದಲ್ಲಿ ಇರ್ತವೆ. ಅದನ್ನು ನಾವು ಯಾರೂ ಕೂಡ ತೆಗೆದುಕೊಳ್ಳೋಕ್ಕೆ ಸಾಧ್ಯನೇ ಆಗೋಲ್ಲ. ಅಂದರೆ ಅದು ಮಾನವರಿಗೆ ಯಾವುದೇ ರೀತಿಯಲ್ಲಿ ಉಪಕಾರಿ ಅಲ್ಲ. ಇದರ ಒಂದು ಅರ್ಥ ಏನು ನೋಡೋದಾದರೆ, ಧನ್ ದೌಲತ್ ಯಾ ಪದ ಅಧಿಕಾರ ಯಾರ ಹತ್ರ ಇರುತ್ತೋ, ಅಂದರೆ ಯಾರು ಸಿರಿವಂತರು ಇರ್ತಾರೆ ಅವರು ಏನು ಮಾಡಬೇಕು? ಇಲ್ಲದೇ ಇರುವವರಿಗೆ ಸಹಾಯವನ್ನು ಮಾಡಬೇಕು ಅಥವಾ ದಾನವನ್ನು ಮಾಡಬೇಕು. ಅಂದರೆ ನಾನು ಅತಿ ಎತ್ತರದಲ್ಲಿದ್ದೀನಿ, ಉನ್ನತವಾದಂತಹ ಸ್ಥಾನದಲ್ಲಿ ಇದ್ದೀನಿ ಅಂತ ಅಂದರೆ ಅದರಿಂದ ಹಲವಾರು ಜನರಿಗೆ ಏನಾಗಬೇಕು? ಸಹಾಯ ಆಗಬೇಕು, ಉಪಯೋಗಿ ಆಗಬೇಕು. ಉಪಯೋಗಕ್ಕೆ ಬಾರದಂತಹ ಧನ ಅಥವಾ ಶ್ರೀಮಂತಿಕೆ ಅದು ವ್ಯರ್ಥ ಎಂಬಂತಹ ನೀತಿಯನ್ನು ಈ ಒಂದು ಹೇಳಿಕೆಯಲ್ಲಿ ಹೇಳಿದ್ದಾರೆ. ಯಾರು? ಕಬೀರ್ ದಾಸರು. दूसरों के लिए उपयोगी होने पर
ही वह महान बन सकता है. ನಾವು ಬೇರೆಯವರಿಗೆ ಉಪಯೋಗಕ್ಕೆ ಬರೋದ್ರಿಂದ ಏನಾಗ್ತೀವಿ, ನಾವು ಮಹಾನ್ ವ್ಯಕ್ತಿಗಳಾಗಿ ಮಾರ್ಪಾಡಾಗ್ತೀವಿ ಅಲ್ವಾ. ಅಂದರೆ ಜಾಲಿಯ ವರ್ಗವಂತ ಉಪಯೋಗಕ್ಕೆ ಬರದೇ ಇದ್ದರೆ ಯಾರು ಕೂಡ ನಮ್ಮನ್ನು ನೋಡೋದಿಲ್ಲ. ನಾವೇನು ಮಾಡಬೇಕು, ಇತರರಿಗೆ ಸಹಾಯ ಮಾಡೋದ್ರಿಂದ ಅತಿ ಎತ್ತರಕ್ಕೆ ಬೆಳಿಬೋದು ಮತ್ತು ಮಹಾನ್ ವ್ಯಕ್ತಿಗಳಾಗಿ ನಾವು ಬೆಳಿಬೋದು ಎಂಬಂತಹ ನೀತಿ ಮಾತನ್ನು ಈ ಒಂದು ಹೇಳಿಕೆಯಲ್ಲಿ ಕಬೀರದಾಸರು ಹೇಳಿದ್ದಾರೆ. ದುಃಖ ಮೇ ಸುಮಿರನ್ ಸಬ್ ಕರಾಯ್, ದುಃಖ ಮೇ ಸುಮಿರನ್ ಸಬ್ ಕರಾಯ್. ದುಃಖದಲ್ಲಿ ಎಲ್ಲರೂ ಕೂಡ ನಮಗೆ ನೆನಪಾಗ್ತಾರೆ. ಸುಖ ಮೇ ಕರೈ ನಾ ಹೋಯ್, ಸುಖ ಬಂದಾಗ ಯಾರೂ ಕೂಡ ನಮಗೆ ನೆನಪಾಗೋದಿಲ್ಲ. ಜೋ ಸುಖ ಮೇ ಸ್ಮಿರನ್ ಕರೈ, ಜೋ ಸುಖ ಮೇ ಸ್ಮಿರನ್ ಕರೈ ತೋ ದುಃಖ ಕಹೇ ಹೋಯ್. ಯಾವಾಗ ನಾವು ಸುಖವಾಗಿ ಅಂದರೆ ಸುಖವಾಗಿ ಇದ್ದಲ್ಲಿ ನೆನಪನ್ನು ಮಾಡ್ಕೊಳ್ತೀವಿ, ತೋ ಅಂಥವರ ಒಂದು ದುಃಖ ಯಾಕಿರುತ್ತೆ, ಆ ದುಃಖನೂ ಕೂಡ ಮಾಯ ಆಗುತ್ತೆ, ಅಂದರೆ ಇಲ್ಲದಂತಾಗುತ್ತೆ. ಇದ್ದಂತಹ ಸಂದರ್ಭದಲ್ಲಿ ಅಥವಾ ಸುಖವಾಗಿದ್ದಂತಹ ಸಂದರ್ಭದಲ್ಲಿ ನಾವು ದುಃಖ ಮೇ ಸುಮಿರಿನ್ ಸಬ್ ಕರೈ, ಸುಖ ಮೇ ಕರೈ ನ ಕೋಯ್. ಜೋ ದುಃಖ ಮೇ ಸುಮಿರನ್ ಕರೈ ತೋ ದುಃಖ ಕಾಹೇ ಹೋಯ್. ದುಃಖ ಮೇ ಸುಮಿರನ್ ಸಬ್ ಕರೈ. ಈ ದುಃಖ ಬಂದಂತಹ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ಪ್ರತಿಯೊಂದನ್ನು ನೆನಪು ಮಾಡ್ಕೊಳ್ತೀವಿ, ದೇವರನ್ನು ಕೂಡ ಸ್ಮರಿಸ್ತೀವಿ. ಸುಖ ಮೇ ಕರೈ ನಾ ಹೋಯ್. ಸುಖ ಬಂದಂಥ ಸಂದರ್ಭದಲ್ಲಿ ನಾವು ಯಾರನ್ನೂ ಯಾವುದನ್ನು ಕೂಡ ನಾವು ನೆನಪು ಮಾಡ್ಕೊಳ್ಳೋದಿಲ್ಲ. ಜೋ ಸುಖ ಮೇ ಸ್ಮಿರನ್ ಕರೈ. ನಮಗೆಲ್ಲಾದರೂ ಸುಖ ಬಂದಿದೆ, ಸಂತೋಷ ಬಂದಿದೆ ಅಂತಂದರೆ ತೋ ಕ್ಯಾ ಕರ್ತಾ ಹೈ ಹಮ್, ದುಃಖ ಕಾಹೇ ಹೋಯ್. ಆಗ ದುಃಖ ಬರೋವರೆಗೂ ಕೂಡ ನಾವು ಏನು ಮಾಡ್ತೀವಿ, ಯಾರನ್ನೂ ಕೂಡ ನೆನಪು ಮಾಡ್ಕೊಳ್ಳೋದಿಲ್ಲ. इसका तात्पर्य है कि सुख या दुख कोई भी आने के वक्त हम क्या करना चाहिए, हमें भगवान का याद करना चाहिए या स्मरण करना चाहिए. ಸುಖನೇ ಇರಲಿ ದುಃಖನೇ ಇರಲಿ, ನಾವೇನು ಮಾಡಬೇಕು, ಭಗವಾನ್ ಅಂದರೆ ದೇವರ ಒಂದು ಸ್ಮರಣೆಯನ್ನು ನಾವು ಮಾಡಬೇಕು. आज दुख का अनुभव करना पड़ा है, उसे भविष्य में भी सुख जरूर मिलेगा, लेकिन हमें दोनों समय भगवान का स्मरण करना चाहिए. और सब लोग दुख या विपत्ति के समय में भगवान का स्मरण करते हैं. सब लोग क्या करते हैं, विपत्ति या संकट के समय में भगवान का याद करते हैं या स्मरण करते हैं. ಅಂದರೆ ಕಷ್ಟ ಬಂದಾಗ ನಾವೆಲ್ಲ ಏನು ಮಾಡ್ತೀವಿ, ದೇವರನ್ನ ಸ್ಮರಿಸ್ಕೊಳ್ತೀವಿ. ಈ ಹೇಳಿಕೆ ಕುರಿತು ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಗೊತ್ತಿದೆ ಅಲ್ವಾ ನಿಮಗೆ? ಯಾವುದದು? ಕಷ್ಟ ಬಂದಾಗ ವೆಂಕಟರಮಣ ಅಂತೇಳಿ ನಾವು ಕರಿತೀವಿ. ಅಂದರೆ ನಮಗೆ ವಿಪತ್ತುಗಳು ಅಥವಾ ಕಷ್ಟಗಳು ಏನಿದ್ದಾವೆ, ಆ ಸಮಸ್ಯೆಗಳು ಬಂದಾಗ ಮಾತ್ರ ನಾವು ದೇವರನ್ನ ಸ್ಮರಿಸ್ತೇವೆ. ಆ ಕಷ್ಟಗಳು ಇಲ್ಲ ಅನ್ನೋದಾದರೆ ನಾವು ಏನು ಮಾಡ್ತೀವಿ, ದೇವರನ್ನ ಸ್ಮರಿಸೋದಿಲ್ಲ. ಇವತ್ತು ಕಷ್ಟ ಬಂದಿರ್ಬೋದು, ನಾಳೆ ಸುಖ ಸಿಕ್ಕೇ ಸಿಗುತ್ತೆ ಭವಿಷ್ಯದಲ್ಲಿ. ಆ ಸುಖ ಸಿಕ್ಕಂತಹ ಸಂದರ್ಭದಲ್ಲಿ ನಾವು ದೇವರನ್ನ ಮರಿಬಾರ್ದು. सब लोग क्या करते हैं, जो सुख प्राप्त मिलने का वक्त भगवान की याद नहीं करते हैं. ಆ ಸುಖ ಸಿಕ್ಕಂಥ ಸಂದರ್ಭದಲ್ಲಿ ನಾವು ದೇವರ ಸ್ಮರಣೆಯನ್ನು ಮಾಡೋದಿಲ್ಲ. ಕಬೀರ್ कहते हैं, अगर सुख के समय भी भगवान की याद करते तो दुख की स्थिति उत्पन्न नहीं होती. ಅಂದರೆ ಯಾರು ಸುಖದ ಸಂದರ್ಭದಲ್ಲಿ ದೇವರ ಒಂದು ಸ್ಮರಣೆಯನ್ನು ಮಾಡ್ತಾರೆ ಅಂಥವ್ರಿಗೆ ದುಃಖದ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ, ಅಂದರೆ ಯಾವುದೇ ಕಾರಣಕ್ಕೂ ಅವರಿಗೆ ದುಃಖದ ಒಂದು ಸ್ಥಿತಿ ಸಂಭವಿಸೋದಿಲ್ಲ, ಅಥವಾ ದುಃಖದ ಒಂದು ದುಃಖ ಅವರ ಹತ್ರ ಸುಳಿದಾಡೋದಿಲ್ಲ ಎಂಬಂಥ ಒಂದು ಮಾತನ್ನು ಕಬೀರದಾಸರು ಈ ಒಂದು ದೋಹೆಗಳಲ್ಲಿ ಹೇಳಿದ್ದಾರೆ. ಸಂಕ್ಷಿಪ್ತವಾಗಿ ಈ ದೋಹೆಗಳ ಅರ್ಥವನ್ನು ಹೇಳೋದಾದರೆ ಏನು ಹೇಳಿದ್ದಾರೆ ಕಬೀರದಾಸರು ಅನ್ನೋದಾದರೆ, ನಮ್ಮ ಮನಸ್ಸು ಮತ್ತು ಆತ್ಮಗಳು, ಹೃದಯ ಇವೆರಡೂ ಒಂದಾಗಿರಬೇಕು ಅನ್ನೋದಾದ್ರೆ ನಾವೇನು ಮಾಡಬೇಕು, ಸತ್ಯವನ್ನೇ ಹೇಳಬೇಕು. ಸತ್ಯ ಹೇಳ್ತಕ್ಕಂಥದ್ದು ಯಾವುದಕ್ಕೆ ಸಮಾನ?
ತಪಸ್ಸು ಮಾಡದಂತೆ, ಅಂದರೆ ಸತ್ಯವನ್ನು ಹೇಳೋದು ತಪಸ್ಸಿಗೆ ಸಮಾನವಾದದ್ದು, ಮತ್ತು ಅಸತ್ಯವನ್ನು ಹೇಳೋದು ಅಂದರೆ ಸುಳ್ಳನ್ನು ಹೇಳ್ತಕ್ಕಂಥದ್ದು ಪಾಪಕ್ಕೆ ಸಮಾನವಾದದ್ದು. ಅಂದರೆ ನಾವು ಹಲವಾರು ಋಷಿ ಮುನಿಗಳು ಏನಿದ್ದಾರೆ ಯುಗಗಳಿಂದಲೂ ಕೂಡ ಹಲವಾರು ಸಾವಿರಾರು ವರ್ಷಗಳಿಂದ ತಪಸ್ಸನ್ನು ಮಾಡಿದ್ರು ಕೂಡ ಅವರ ಕೆಲವೊಬ್ಬರ ಮನಸ್ಸುಗಳು ಏನಾಗಿರ್ತವೆ, ನಿರ್ಮಲವಾಗಿರೋದಿಲ್ಲ. ಅಂದರೆ ಅವರ ಒಂದು ಕೆಲಸಗಳು ಪಾಪಕರ್ಮದಲ್ಲಿಯೇ ಮುಳುಗಿರ್ತವೆ. ಅದರಿಂದ ಹೊರ ಬರಬೇಕಾದ್ರೆ ನಾವು ಏನು ಮಾಡಬೇಕು? ಸತ್ಯವನ್ನೇ ಮಾತಾಡಬೇಕು, ಮತ್ತು ಸತ್ಯದ ಕೆಲಸಗಳನ್ನೇ ಅಂದರೆ ಸಕ್ರಮಕ ಕೆಲಸಗಳನ್ನೇ ಮಾಡಬೇಕು, ಅಂದರೆ ಒಳ್ಳೆಯ ಕೆಲಸಗಳನ್ನೇ ನಾವು ಮಾಡಬೇಕು. ಇದ್ದಂಥವರು ಏನು ಮಾಡಬೇಕು? ಇಲ್ಲದವರಿಗೆ ಅಂದರೆ ನಿರ್ಗತಿಕರಿಗೆ ದಾನವನ್ನು ಮಾಡಬೇಕು. ಇಲ್ಲಾಂದರೆ ಏನಾಗುತ್ತೆ? ಅವರ ಜೀವನ ನಶ್ವರ ಆಗುತ್ತೆ. ಅಂದರೆ ಅವರು ಮಹಾನ್ ವ್ಯಕ್ತಿಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾವ ರೀತಿ ಆಗುತ್ತೆ ಅವ್ರ ಜೀವನ ಅಂತಂದರೆ, ಖರ್ಜೂರದ ಗಿಡ ಏನಿದೆ ಆ ಖರ್ಜೂರದ ಗಿಡದ ರೀತಿಯಲ್ಲಿ ಅವರು ಯಾರಿಗೂ ಸಮಾಜದಲ್ಲಿ ಉಪಯೋಗಕ್ಕೆ ಬಾರದ ಸ್ಥಿತಿಯಲ್ಲಿ ಜೀವನವನ್ನು ಸಾಗಿಸ್ತಾರೆ. ಅದಕ್ಕೆ ನಾವು ಏನು ಮಾಡಬೇಕು? ಬೇರೆಯವರಿಗೆ ಉಪಯೋಗಕ್ಕೆ ಬರುವ ರೀತಿಯಲ್ಲಿ ನಾವು ಸಹಾಯವನ್ನು ಮಾಡಬೇಕು. ಆಗ ನಾವು ಮಹಾನ್ ವ್ಯಕ್ತಿಗಳಾಗಿ ಮಾರ್ಪಾಡಾಗ್ತೀವಿ ಅಂತ ಹೇಳಿದ್ದಾರೆ. ಮತ್ತೊಂದು ವಚನದಲ್ಲಿ ಏನು ಹೇಳಿದ್ದಾರೆ? ನಾವು ಆಡ್ತಕ್ಕಂತಹ ಮಾತು ಮತ್ತು ಮನಸ್ಸು ಸಿಹಿಯಾಗಿದ್ದರೆ, ನಾವು ಆಡ್ತಕ್ಕಂತಹ ಮಾತು ಸಿಹಿಯಾಗಿದ್ದರೆ ಏನಾಗುತ್ತೆ? ನಮ್ಮ ಗರ್ವವನ್ನು ದೂರ ಮಾಡ್ತಕ್ಕಂತಹ ಒಂದು ಸ್ಥಿತಿ ಎಲ್ಲರಲ್ಲಿಯೂ ಕೂಡ ಇರುತ್ತೆ. ಆಗ ಏನಾಗುತ್ತೆ? ನಮ್ಮನ್ನು ದ್ವೇಷ ಮಾಡುವವರು ಕೂಡ ಏನು ಮಾಡ್ತಾರೆ? ನಮ್ಮ ಸಿಹಿಯಾದ ಮಾತುಗಳಿಂದ ಅವರು ನಮ್ಮನ್ನು ತಂಪುಗೊಳಿಸ್ತಾರೆ, ಮತ್ತು ನಾವು ಕೂಡ ತಂಪಾಗಬಹುದು ಎಂಬಂತಹ ಮಾತುಗಳನ್ನು ಹೇಳಿದ್ದಾರೆ. ಮತ್ತೊಂದು ಹೇಳಿಕೆಯಲ್ಲಿ ಏನು ಹೇಳಿದ್ದಾರೆ? ಅತಿ ಉದ್ದವಾಗಿರೋದ್ರಿಂದ ಏನು ಪ್ರಯೋಜನ ಇಲ್ಲ, ನಾವು ಬೇರೆಯವರಿಗೆ ನೆರವಾಗಬೇಕು ಅನ್ನೋದನ್ನು ಹೇಳಿದ್ದಾರೆ. ಈ ಎಲ್ಲ ಹೇಳಿಕೆಗಳು ಕೂಡ ಸತ್ಯ ಜೀವನಕ್ಕೆ ಹತ್ತಿರ ಆಗಿವೆ. ಓಕೆ, ಈ ಹೇಳಿಕೆಗಳು ನಿಮಗೆ ಅರ್ಥ ಆಗಿದ್ದಾವೆ ಅಂತ ಹೇಳಿ ಭಾವಿಸಿದ್ದೀನಿ. ಥ್ಯಾಂಕ್ ಯು ಮೈ ಚಿಲ್ಡ್ರನ್. दुख में सुमिरन सब कराई, सुख में कराई न कोई, जो दुख में सुमिरन कराई तो दुख काहे होय. दुख में सुमिरन सब कराई. ಈ ದುಃಖ ಬಂದಂತಹ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ? ಪ್ರತಿಯೊಂದನ್ನು ನೆನಪು ಮಾಡ್ಕೊಳ್ತೀವಿ, ದೇವರನ್ನು ಕೂಡ ಸ್ಮರಿಸ್ತೀವಿ. ಸುಖ ಮೇ ಕರೈನ ಹೋಯ್. ಸುಖ ಬಂದಂಥ ಸಂದರ್ಭದಲ್ಲಿ ನಾವು ಯಾರನ್ನೂ ಯಾವುದನ್ನು ಕೂಡ ನಾವು ನೆನಪು ಮಾಡ್ಕೊಳ್ಳೋದಿಲ್ಲ. ಜೋ ಸುಖ ಮೇ ಸ್ಮಿರನ್ ಕರಾಯ್. ನಮಗೆಲ್ಲಾದರೂ ಸುಖ ಬಂದಿದೆ, ಸಂತೋಷ ಬಂದಿದೆ ಅಂತಂದರೆ ತೋ ಕ್ಯಾ ಕರ್ತಾ ಹೈ ಹಮ್? ದುಃಖ ಕಾಹೆ ಹೋಯ್. ಆಗ ದುಃಖ ಬರೋವರೆಗೂ ಕೂಡ ನಾವು ಏನು ಮಾಡ್ತೀವಿ? ಯಾರನ್ನೂ ಕೂಡ ನೆನಪು ಮಾಡ್ಕೊಳ್ಳೋದಿಲ್ಲ. इसका तात्पर्य है कि सुख या दुख
कोई भी आने के वक्त हम क्या करना चाहिए, हमें भगवान का याद करना चाहिए या ಸ್ಮರಣ करना चाहिए. ಸುಖನೇ ಇರಲಿ ದುಃಖನೇ ಇರಲಿ ನಾವೇನು ಮಾಡಬೇಕು, ಭಗವಾನ್ ಅಂದರೆ ದೇವರ ಒಂದು ಸ್ಮರಣೆಯನ್ನು ನಾವು ಮಾಡಬೇಕು. आज दुख का अनुभव करना पड़ा है, उसे भविष्य में भी सुख जरूर मिलेगा, लेकिन हमें दोनों समय भगवान का स्मरण करना चाहिए. और सब लोग दुख या विपत्ति के समय में भगवान का स्मरण करते हैं. सब लोग क्या करते हैं, विपत्ति या संकट के समय में भगवान का याद करते हैं या स्मरण करते हैं. ಅಂದರೆ ಕಷ್ಟ ಬಂದಾಗ ನಾವೆಲ್ಲ ಏನು ಮಾಡ್ತೀವಿ, ದೇವರನ್ನ ಸ್ಮರಿಸ್ಕೊಳ್ತೀವಿ. ಈ ಹೇಳಿಕೆ ಕುರಿತು ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಗೊತ್ತಿದೆ ಅಲ್ವಾ ನಿಮಗೆ? ಯಾವುದದು? ಕಷ್ಟ ಬಂದಾಗ ವೆಂಕಟರಮಣ ಅಂತೇಳಿ ನಾವು ಕರಿತೀವಿ. ಅಂದರೆ ನಮಗೆ ವಿಪತ್ತುಗಳು ಅಥವಾ ಕಷ್ಟಗಳು ಏನಿದಾವೆ, ಆ ಸಮಸ್ಯೆಗಳು ಬಂದಾಗ ಮಾತ್ರ ನಾವು ದೇವರನ್ನ ಸ್ಮರಿಸ್ತೇವೆ. ಆ ಕಷ್ಟಗಳು ಇಲ್ಲ ಅನ್ನೋದಾದರೆ ನಾವು ಏನು ಮಾಡ್ತೀವಿ, ದೇವರನ್ನ ಸ್ಮರಿಸೋದಿಲ್ಲ. ಇವತ್ತು ಕಷ್ಟ ಬಂದಿರ್ಬೋದು, ನಾಳೆ ಸುಖ ಸಿಕ್ಕೇ ಸಿಗುತ್ತೆ ಭವಿಷ್ಯದಲ್ಲಿ. ಆ ಸುಖ ಸಿಕ್ಕಂತಹ ಸಂದರ್ಭದಲ್ಲಿ ನಾವು ದೇವರನ್ನ ಮರಿಬಾರ್ದು. सब लोग क्या करते हैं, जो सुख प्राप्त मिलने का वक्त भगवान की याद नहीं करते हैं. ಆ ಸುಖ ಸಿಕ್ಕಂಥ ಸಂದರ್ಭದಲ್ಲಿ ನಾವು ದೇವರ ಸ್ಮರಣೆಯನ್ನ ಮಾಡೋದಿಲ್ಲ. कबीर कहते हैं, अगर सुख के समय भी भगवान की याद करते तो दुख की स्थिति उत्पन्न नहीं होती. ಅಂದರೆ ಯಾರು ಸುಖದ ಸಂದರ್ಭದಲ್ಲಿ ದೇವರ ಒಂದು ಸ್ಮರಣೆಯನ್ನು ಮಾಡ್ತಾರೆ ಅಂಥವರಿಗೆ ದುಃಖದ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅಂದರೆ ಯಾವುದೇ ಕಾರಣಕ್ಕೂ ಅವರಿಗೆ ದುಃಖದ ಒಂದು ಸ್ಥಿತಿ ಸಂಭವಿಸೋದಿಲ್ಲ. ಅಥವಾ ದುಃಖದ ಒಂದು ದುಃಖ ಅವರ ಹತ್ರ ಸುಳಿದಾಡೋದಿಲ್ಲ ಎಂಬಂಥ ಒಂದು ಮಾತನ್ನು ಕಬೀರ್ ದಾಸರು ಈ ಒಂದು ದೋಹೆಗಳಲ್ಲಿ ಹೇಳಿದ್ದಾರೆ. ಸಂಕ್ಷಿಪ್ತವಾಗಿ ಈ ದೋಹೆಗಳ ಅರ್ಥವನ್ನು ಹೇಳೋದಾದರೆ ಏನು ಹೇಳಿದ್ದಾರೆ ಕಬೀರ್ ದಾಸರು ಅನ್ನೋದಾದರೆ, ನಮ್ಮ ಮನಸ್ಸು ಮತ್ತು ಆತ್ಮಗಳು, ಹೃದಯ ಇವೆರಡೂ ಒಂದಾಗಿರಬೇಕು ಅನ್ನೋದಾದ್ರೆ ನಾವೇನು ಮಾಡಬೇಕು, ಸತ್ಯವನ್ನೇ ಹೇಳಬೇಕು. ಸತ್ಯ ಹೇಳ್ತಕ್ಕಂಥದ್ದು ಯಾವುದಕ್ಕೆ ಸಮಾನ, ತಪಸ್ಸು ಮಾಡುವಂತೆ. ಅಂದರೆ ಸತ್ಯವನ್ನು ಹೇಳೋದು ತಪಸ್ಸಿಗೆ ಸಮಾನವಾದದ್ದು. ಮತ್ತು ಅಸತ್ಯವನ್ನು ಹೇಳೋದು ಅಂದರೆ ಸುಳ್ಳನ್ನು ಹೇಳ್ತಕ್ಕಂಥದ್ದು ಪಾಪಕ್ಕೆ ಸಮಾನವಾದದ್ದು. ಅಂದರೆ ನಾವು ಹಲವಾರು ಋಷಿ ಮುನಿಗಳು ಹೇಳಿದ್ದಾರೆ, ಯುಗಗಳಿಂದಲೂ ಕೂಡ ಹಲವಾರು ಸಾವಿರಾರು ವರ್ಷಗಳಿಂದ ತಪಸ್ಸನ್ನು ಮಾಡಿದ್ರು ಕೂಡ ಅವರ ಕೆಲವೊಬ್ಬರ ಮನಸ್ಸುಗಳು ಏನಾಗಿರ್ತವೆ, ನಿರ್ಮಲವಾಗುವುದಿಲ್ಲ. ಅಂದರೆ ಅವರ ಒಂದು ಕೆಲಸಗಳು ಪಾಪಕರ್ಮದಲ್ಲಿಯೇ ಮುಳುಗಿರ್ತವೆ. ಅದರಿಂದ ಹೊರ ಬರಬೇಕಾದ್ರೆ ನಾವು ಏನು ಮಾಡಬೇಕು, ಸತ್ಯವನ್ನೇ ಮಾತಾಡಬೇಕು. ಮತ್ತು ಸತ್ಯದ ಕೆಲಸಗಳನ್ನೇ ಅಂದರೆ ಸಕರ್ಮಕ ಕೆಲಸಗಳನ್ನೇ ಮಾಡಬೇಕು. ಅಂದರೆ ಒಳ್ಳೆಯ ಕೆಲಸಗಳನ್ನೇ ನಾವು ಮಾಡಬೇಕು. ಇದ್ದಂಥವರು ಏನು ಮಾಡಬೇಕು, ಇಲ್ಲದವರಿಗೆ ಅಂದರೆ ನಿರ್ಗತಿಕರಿಗೆ ದಾನವನ್ನು ಮಾಡಬೇಕು. ಇಲ್ಲಾಂದರೆ ಏನಾಗುತ್ತೆ, ಅವರ ಜೀವನ ನಶ್ವರ ಆಗುತ್ತೆ. ಅಂದರೆ ಅವರು ಮಹಾನ್ ವ್ಯಕ್ತಿಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾವ ರೀತಿ ಆಗುತ್ತೆ ಅವ್ರ ಜೀವನ ಅಂತಂದರೆ, ಖರ್ಜೂರದ ಗಿಡ ಏನಿದೆ ಆ ಖರ್ಜೂರದ ಗಿಡದ ರೀತಿಯಲ್ಲಿ ಅವರು ಯಾರಿಗೂ ಸಮಾಜದಲ್ಲಿ ಉಪಯೋಗಕ್ಕೆ ಬಾರದ ಸ್ಥಿತಿಯಲ್ಲಿ ಜೀವನವನ್ನು ಸಾಗಿಸ್ತಾರೆ. ಅದಕ್ಕೆ ನಾವು ಏನು ಮಾಡಬೇಕು, ಬೇರೆಯವರಿಗೆ ಉಪಯೋಗಕ್ಕೆ ಬರುವ ರೀತಿಯಲ್ಲಿ ನಾವು ಸಹಾಯವನ್ನು ಮಾಡಬೇಕು. ಆಗ ನಾವು ಮಹಾನ್ ವ್ಯಕ್ತಿಗಳಾಗಿ ಮಾರ್ಪಾಡಾಗ್ತೀವಿ ಅಂತ ಹೇಳಿದ್ದಾರೆ. ಮತ್ತೊಂದು ವಚನದಲ್ಲಿ ಏನು ಹೇಳಿದ್ದಾರೆ, ನಾವು ಆಡ್ತಕ್ಕಂತಹ ಮಾತು ಮತ್ತು ಮನಸ್ಸು ಸಿಹಿಯಾಗಿದ್ದರೆ, ನಾವು ಆಡ್ತಕ್ಕಂತಹ ಮಾತು ಸಿಹಿಯಾಗಿದ್ದರೆ ಏನಾಗುತ್ತೆ, ನಮ್ಮ ಗರ್ವವನ್ನು ದೂರ ಮಾಡ್ತಕ್ಕಂತಹ ಒಂದು ಸ್ಥಿತಿ ಎಲ್ಲರಲ್ಲಿಯೂ ಕೂಡ ಇರುತ್ತೆ. ಆಗ ಏನಾಗುತ್ತೆ, ನಮ್ಮನ್ನು ದ್ವೇಷ ಮಾಡುವವರು ಕೂಡ ಏನು ಮಾಡ್ತಾರೆ, ನಮ್ಮ ಸಿಹಿಯಾದ ಮಾತುಗಳಿಂದ ಅವರು ನಮ್ಮನ್ನು ತಂಪುಗೊಳಿಸ್ತಾರೆ. ಮತ್ತು ನಾವು ಕೂಡ ತಂಪಾಗಬಹುದು ಎಂಬಂತಹ ಮಾತುಗಳನ್ನು ಹೇಳಿದ್ದಾರೆ. ಮತ್ತೊಂದು ಹೇಳಿಕೆಯಲ್ಲಿ ಏನು ಹೇಳಿದ್ದಾರೆ, ಅತಿ ಉದ್ದವಾಗಿರೋದ್ರಿಂದ ಏನು ಪ್ರಯೋಜನ ಇಲ್ಲ, ನಾವು ಬೇರೆಯವರಿಗೆ ನೆರವಾಗಬೇಕು ಅನ್ನೋದನ್ನು ಹೇಳಿದ್ದಾರೆ. ಈ ಎಲ್ಲ ಹೇಳಿಕೆಗಳು ಕೂಡ ಸತ್ಯ ಜೀವನಕ್ಕೆ ಹತ್ತಿರ ಆಗಿವೆ. ಓಕೆ, ಈ ಹೇಳಿಕೆಗಳು ನಿಮಗೆ ಅರ್ಥ ಆಗಿದ್ದಾವೆ ಅಂತ ಹೇಳಿ ಭಾವಿಸಿದ್ದೀನಿ. ಥ್ಯಾಂಕ್ ಯು ಮೈ ಚಿಲ್ಡ್ರನ್. ಅದು ಎಷ್ಟು ರೆಕಾರ್ಡ್ ಆಗಿದೆ